ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವ ವಿಡಿಯೋ ಅಂದ್ರೆ ಅದು ತಮಿಳು ಬಿಗ್ ಬಾಸ್ ನಲ್ಲಿ ಆಗಿರುವ ರೆಡ್ ಕಾರ್ಡ್ ಎವಿಕ್ಷನ್. ಹೌದು, ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ರೆಡ್ ಕಾರ್ಡ್ ಕೊಟ್ಟು ಎವಿಕ್ಟ್ ಮಾಡಿದ್ದಾರೆ, ಅದು ವಿಜಯ್ ಸೇತುಪತಿ ಅವರು. ಈ ರೆಡ್ ಕಾರ್ಡ್ ಕೊಟ್ರೆ ಏನರ್ಥ, ಯಾಕೆ ಈ ರೆಡ್ ಕಾರ್ಡ್ ಕೊಡ್ತಾರೆ ಅಂತ ನೋಡೋದಾದ್ರೆ, ತಮಿಳು ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಇರುತ್ತೆ. ಒಂದು ಗಾಡಿಯ ಒಳಗೆ ಸ್ಪರ್ಧಿಗಳು ಕೂತ್ಕೋಬೇಕು, ಅಲ್ಲಿ ಯಾರಿಗೆ ಸಫಕೇಶನ್ ಆಗಿ ಹೊರಗಡೆ ಬರ್ತಾರೋ ಅವರು ಔಟ್. ಸೊ ಇದು ಫಿನಾಲೆಗೆ ಟಿಕೆಟ್ ಪಡೆಯುವಂತ ಒಂದು ಟಾಸ್ಕ್ ಆಗಿರುತ್ತೆ. 9 ಜನರನ್ನ ಒಂದು ಗಾಡಿಯಲ್ಲಿ ಹಾಕಿರ್ತಾರೆ. ಯಾರಿಗೆ ಅಲ್ಲಿ ಇರೋಕೆ ಆಗಲ್ಲ, ಹೊರಗೆ ಬರ್ತಾರೋ ಅವರು ಆ ಟಾಸ್ಕ್ ನಿಂದ ಹೊರಗೆ ಬರ್ತಾರೆ ಅನ್ನೋದೊಂದು ಟಾಸ್ಕ್ ಆಗಿರುತ್ತೆ. ಸೊ ಈ ಟಾಸ್ಕ್ ಆಗುತ್ತೆ ಗಾಡಿಯ ಮಧ್ಯಭಾಗದಲ್ಲಿ, ಅಂದ್ರೆ ಸಾಂಡ್ರಾ ಅವರು ಕೂತ್ಕೊಂಡಿರ್ತಾರೆ, ಅವರು ಬಾಗಿಲ ಹತ್ರದಲ್ಲಿ ಕೂತ್ಕೊಂಡಿರ್ತಾರೆ. ಅವರ ಪಕ್ಕದಲ್ಲಿ ವಿಜಯ್ ಪಾರ್ವತಿ ಅನ್ನೋರು ಕೂಡ ಕೂತಿರ್ತಾರೆ. ಅದರ ನೆಕ್ಸ್ಟ್ ಕಮರುದ್ದೀನ್ ಇರ್ತಾರೆ. ಸೊ ಈ ಪಾರ್ವತಿ ಮತ್ತೆ ಕಮರುದ್ದೀನ್ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತಾರೆ. ಒಳ್ಳೆಯ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅವರಿಬ್ಬರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇವರು ಬರೀ ಫ್ರೆಂಡ್ಸ್ ಮಾತ್ರನಾ ಅಥವಾ ಬೇರೆನಾದ್ರೂ ಇದೆಯಾ ಅನ್ನೋದು, ಅಂದ್ರೆ ಅವರಿಬ್ಬರ ನಡವಳಿಕೆ ಬಗ್ಗೆ ಸಾಕಷ್ಟು ವಿಡಿಯೋ ಕ್ಲಿಪ್ಗಳು ಹರಿದಾಡ್ತಾ ಇತ್ತು. ಹಾಗಾಗಿ ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಸುತ್ತೆ. ವಿಷಯಕ್ಕೆ ಬರ್ತೀನಿ. ಅವರಿಬ್ಬರ ಬಗ್ಗೆ ಸಾಂಡ್ರಾ ಏನೋ ಒಂದು ಕಮೆಂಟ್ ಅನ್ನ ಮಾಡ್ತಾರೆ. ಸೊ ಹಾಗೆ ಮಾತಿಗೆ ಮಾತು ಬೆಳೆದು ಜಗಳ ಆಗುತ್ತೆ. ಆಗ ಕಮರುದ್ದೀನ್ ಮತ್ತು ಪಾರ್ವತಿ ಸಾಂಡ್ರಾ ಅವರನ್ನ ಕಾಲಿನಿಂದ ಒದ್ದು ಗಾಡಿಯಿಂದ ಹೊರಗಾಕ್ತಾರೆ. ಆ ಬಿದ್ದ ಪರಿಣಾಮ ತಲೆಗೆ ಪೆಟ್ಟಾಗಿ ಪ್ರಜ್ಞೆಯನ್ನ ತಪ್ತಾರೆ. ಆಮೇಲೆ ಫಿಟ್ಸ್ ರೀತಿ ಕಾಣಿಸಿಕೊಳ್ಳುತ್ತೆ. ಉಳಿದ ಸ್ಪರ್ಧಿಗಳು ಅವರನ್ನ ಆಸ್ಪತ್ರೆಗೆ ಸಾಗಿಸಿದ್ದು ಆಯ್ತು. ಅದಾದ ಮೇಲೆ ಹೊರಗಡೆ ಈ ವಿಷಯ ಸಾಕಷ್ಟು ಚರ್ಚೆ ಆಗಿತ್ತು. ಅವರಿಬ್ಬರನ್ನ ಅಂದ್ರೆ ವಿಜಯ್ ಪಾರ್ವತಿ ಮತ್ತೆ ಕಮರುದ್ದೀನ್ ಅವರನ್ನ ಮನೆಯಿಂದ ಹೊರಗಾಕ್ಬೇಕು, ಮನೆಯಿಂದ ಕಳಿಸಿ ಅನ್ನೋದು ಎಲ್ಲರ ಬೇಡಿಕೆ ಆಗಿತ್ತು. ಈ ವಿಚಾರವಾಗಿ ವಿಜಯ್ ಸೇತುಪತಿ ಅವರು ವೀಕೆಂಡ್ ಅಲ್ಲಿ ರೆಡ್ ಕಾರ್ಡ್ ಕೊಡ್ತಾರೆ. ಇನ್ನು ಈ ರೆಡ್ ಕಾರ್ಡ್ ಕೊಟ್ರೆ ಏನ್ ಅರ್ಥ ಅಂದ್ರೆ, ಇಬ್ರು ಕೂಡ ಡೈರೆಕ್ಟ್ ಆಗಿ ಎವಿಕ್ಟ್ ಆಗ್ತಾರೆ. ಯಾರನ್ನ ಮೀಟ್ ಮಾಡೋಕಿಲ್ಲ, ಸೆಂಡ್ ಆಫ್ ಕೂಡ ಇರಲ್ಲ, ಡೈರೆಕ್ಟ್ ಎವಿಕ್ಷನ್. ಇನ್ನು ಈ ಸ್ಪರ್ಧಿಗಳು ಫಿನಾಲೆಗೆ ಬರೋ ಹಾಗಿಲ್ಲ, ಮೇ ಬಿ ಚಾನೆಲ್ಗೂ ಪ್ರವೇಶ ಇಲ್ಲ ಅನ್ಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಪೇಮೆಂಟ್ ಕೂಡ ಇರಲ್ಲ. ಎಸ್, ಅಂದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಆದ್ರೆ ರೆಡ್ ಕಾರ್ಡ್ ಅರ್ಥ ಹಾಗೆ ಇರುತ್ತೆ. 90 ದಿನ ಏನ್ ಇವರು ಆಟವನ್ನ ಆಡಿರ್ತಾರೆ ಅಥವಾ ಮನೇಲಿ ಏನ್ ಇರ್ತಾರೋ, ಸೊ ಅವರಿಗೆ ಪೇಮೆಂಟ್ ಆಗಲ್ಲ ಅನ್ನೋದು ಸುದ್ದಿ ಆಗಿದೆ. ವೀಕೆಂಡ್ ಅಲ್ಲಿ ವಿಜಯ್ ಸೇತುಪತಿ ಅವರು ಈ ರೆಡ್ ಕಾರ್ಡ್ ತೋರಿಸಿದ ಮೇಲೆ ಮನೆಯೊಳಗೆ ಇರೋರ್ಗೆ ಹಾಗೆ ಹೊರಗಡೆ ಇರೋ ಜನರಿಗೆ ಎಷ್ಟು ಖುಷಿಯಾಗಿತ್ತು ಅಂದ್ರೆ, ಪ್ರತಿಯೊಬ್ಬರು ಅಂದ್ರೆ ಯಾರೆಲ್ಲ ತಮಿಳು ಬಿಗ್ ಬಾಸ್ ಅನ್ನ ನೋಡ್ತಾರೋ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಹಾಗಾಗಿ ಎಲ್ಲರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮಾತ್ರ ಪೀಕ್ ಅಲ್ಲಿ ಇದೆ.